ನಮಸ್ಕಾರಗಳು ಮಮತಾಮಯಿ ಕಟಕ ರಾಶಿಯ ಬಂಧುಗಳೇ. ನೀವು ಸಾಗರದಷ್ಟು ಪ್ರೀತಿ ಹಂಚುವವರು, ಇತರರ ಕಷ್ಟಕ್ಕೆ ಕರಗುವವರು. ಆದರೆ ಮೇಲಿಂದ ಮೇಲೆ ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದೆ, ಆದರೆ ನನಗೆ ಮಾತ್ರ ಯಾಕೆ ಇಷ್ಟೊಂದು ನೋವು ಎಂದು ಮನಸ್ಸಿನಲ್ಲಿ ಕೊರಗುತ್ತಿದ್ದೀರಾ. ನಿಮ್ಮ ಶ್ರಮಕ್ಕೆ ಬೆಲೆ ಸಿಗದೆ ಒಂಟಿ ಎಂದು ಭಾವಿಸುತ್ತಿದ್ದೀರಾ. ಕಟಕ ರಾಶಿಯವರೇ, ಇನ್ನು ನಿಮ್ಮ ಕಣ್ಣೀರು ಒರೆಸಲು ಕಾಲ ಬಂದಿದೆ. ಇಂದು 2026 ಫೆಬ್ರವರಿ 22 ಭಾನುವಾರ. ನಿಮ್ಮ ರಾಶ್ಯಾಧಿಪತಿ ಚಂದ್ರದೇವನು ಇಂದು ಅತ್ಯಂತ ಮಂಗಳಕರವಾದ ಸ್ಥಾನದಲ್ಲಿದ್ದಾನೆ. ಇಂದು ಕೇವಲ ದಿನ ಬದಲಾಗುತ್ತಿಲ್ಲ, ನಿಮ್ಮ ದೌರ್ಭಾಗ್ಯವೇ ಅದೃಷ್ಟವಾಗಿ ಬದಲಾಗಿದೆ. ಇಂದು ಬೆಳಿಗ್ಗೆ ಸೂರ್ಯೋದಯ ನಂತರ ನಿಮ್ಮ ಮನೆಗೆ ಒಂದು ಶುಭ ಸುದ್ದಿ ಬರಲಿದೆ. ಅದು ಏನು ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಂದು ಕಟಕ ರಾಶಿಯ ಜಾತಕದಲ್ಲಿ ಗಜಕೇಸರಿ ಯೋಗದ ಪ್ರಭಾವ ಕಾಣಿಸುತ್ತಿದೆ. ನಿಮ್ಮ ರಾಶ್ಯಾಧಿಪತಿ ಚಂದ್ರನು ಗುರುಗ್ರಹದ ಶುಭ ದೃಷ್ಟಿಯಲ್ಲಿದ್ದಾನೆ. ಇದು ನಿಮ್ಮಲ್ಲಿ ಧನಾತ್ಮಕ ಆಲೋಚನೆಗಳು ಹೆಚ್ಚಿಸುತ್ತದೆ. 4ನೇ ಮನೆಯ ಪ್ರಭಾವ ಸುಖ ಸ್ಥಾನದಲ್ಲಿ ಗ್ರಹಗಳು ಬಲಿಷ್ಠವಾಗಿ, ಅಂದರೆ ವಾಹನ ಅಥವಾ ಆಸ್ತಿ ಖರೀದಿಯ ಯೋಗ ಇಂದು ಕೂಡಿ ಬರಲಿದೆ. ಕಳೆದ ಕೆಲವು ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಮಾನಸಿಕ ಗೊಂದಲಗಳು ಇಂದು ಶಮನವಾಗಲಿದೆ. ಕಟಕ ರಾಶಿಯ ನೌಕರರೇ, ಇಂದು ನಿಮ್ಮ ಕೆಲಸದ ಸ್ಥಳದಲ್ಲಿ ಶತ್ರುಗಳ ಸಂಚು ವಿಫಲವಾಗಲಿದೆ. ನೀವು ಪ್ರಾಮಾಣಿಕವಾಗಿ ಮಾಡಿದ ಕೆಲಸಕ್ಕೆ ಇಂದು ಬೋನಸ್ ಅಥವಾ ಬಡ್ತಿಯ ಸುಳಿವು ಸಿಗಲಿದೆ. ಸರ್ಕಾರಿ ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ಇಂದು ಒಂದು ಹೆಜ್ಜೆ ಮುನ್ನಡೆ ಸಿಗಲಿದೆ. ಇಂದು ವ್ಯಾಪಾರದಲ್ಲಿ ಅನಿರೀಕ್ಷಿತ ತಿರುವು ಸಿಗಲಿದೆ. ಮುಖ್ಯವಾಗಿ ಹಾಲಿನ ಉತ್ಪನ್ನಗಳು, ಕೆಮಿಕಲ್ಸ್, ಮೀನುಗಾರಿಕೆ ಅಥವಾ ಸಾಗರ ಸಂಬಂಧಿತ ಉದ್ಯಮ ಮಾಡುವವರಿಗೆ ಇಂದು ಅಪಾರ ಲಾಭ. ಹಳೆಯ ಹೂಡಿಕೆಗಳು ಇಂದು ನಿಮಗೆ ಆದಾಯ ತಂದುಕೊಡಲಿವೆ. ಹೊಸ ವ್ಯವಹಾರ ಆರಂಭಿಸಲು ಇಂದು ಅತ್ಯಂತ ಶುಭ ದಿನವಾಗಿದೆ. ಆರ್ಥಿಕವಾಗಿ ಇಂದು ಕಟಕ ರಾಶಿಯವರಿಗೆ ಮಹಾಲಕ್ಷ್ಮಿಯ ಅನುಗ್ರಹ ಇದೆ. ನಿಮ್ಮ ಕೈ ಸೇರಬೇಕಿದ್ದ ಹಣ ಯಾರೋ ಒಬ್ಬರ ಮಧ್ಯಸ್ಥಿಕೆಯಿಂದ ಇಂದು ಮರಳಿ ಬರಲಿದೆ. ಇಂದು ನೀವು ಸಾಲದ ಕಂತುಗಳಲ್ಲಿ ತೀರಿಸಲು ಹಣದ ವ್ಯವಸ್ಥೆ ಮಾಡಿಕೊಳ್ಳುವಿರಿ. ಅನಗತ್ಯ ಸಾಲ ಮಾಡುವುದರಿಂದ ದೂರವಿರಿ. ಲಾಟರಿ ಅಥವಾ ಅದೃಷ್ಟದ ಆಟಗಳಲ್ಲಿ ಇಂದು ಸಣ್ಣ ಮಟ್ಟದ ಜಯ ಸಿಗುವ ಸಾಧ್ಯತೆ ಇದೆ, ಆದರೆ ದುರಾಸೆ ಬೇಡ. ಕುಟುಂಬದಲ್ಲಿ ಇಂದು ಹಬ್ಬದ ಸಂಭ್ರಮವಿರಲಿ. ತಾಯಿ ಮಕ್ಕಳ ಬಾಂಧವ್ಯ. ಇಂದು ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಶುಭ ಸುದ್ದಿ ಕೇಳುವಿರಿ ಅಥವಾ ಅವರಿಂದ ಆರ್ಥಿಕ ಸಹಾಯ ಪಡೆಯುವಿರಿ. ಮಕ್ಕಳ ಸಾಧನೆ ನಿಮಗೆ ಹೆಮ್ಮೆ ತರಲಿದೆ. ನಿಮ್ಮ ಜೀವನದ ಸಂಗಾತಿಯೊಂದಿಗೆ ಇಂದು ಸುದೀರ್ಘ ಸಂವಾದ ನಡೆಯಲಿದೆ. ಇಂದು ನೀವು ನಡುವಿನ ಹಳೆಯ ಕಹಿ ನೆನಪುಗಳನ್ನು ಅಳಿಸಿ ಹಾಕಲಿದೆ. ಹೊಸ ಮನೆ ಕಟ್ಟಲು ಅಥವಾ ವಾಸ್ತು ಬದಲಾವಣೆ ಮಾಡಲು ಇಂದು ಸಮಾಲೋಚನೆ ನಡೆಸಬಹುದು. ಆರೋಗ್ಯದ ವಿಚಾರದಲ್ಲಿ ಕಟಕ ರಾಶಿಯವರು ಇಂದು ಶೀತ, ಕೆಮ್ಮು ಅಥವಾ ಎದೆಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳ ಬಗ್ಗೆ ಎಚ್ಚರವಿರಲಿ. ತಣ್ಣನೆಯ ಪಾನೀಯ ಮತ್ತು ಐಸ್ ಕ್ರೀಮ್ ಸೇವನೆ ಬೇಡ. ರಾತ್ರಿ ವೇಳೆ ಹೆಚ್ಚು ಹೊತ್ತು ಜಾಗರಣೆ ಮಾಡಬೇಡಿ. ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಸ್ವಲ್ಪ ಸಮಯ ಮೀಸಲಿಡಿ. ಕಟಕ ರಾಶಿಯವರೇ, ಇಂದಿನ ಶುಭ ಫಲವನ್ನು ನೀವು ಪೂರ್ಣಗೊಳಿಸಲು ಈ ಕೆಲಸಗಳನ್ನು ಮಾಡಲೇಬೇಕು. ಇಲ್ಲಾಂದರೆ ನಿಮ್ಮ ಜೀವನದಲ್ಲಿ ಯಾವುದೂ ಕೂಡ ಒಲಿಯುವುದಿಲ್ಲ. ಇಂದು ಬೆಳಿಗ್ಗೆ ಸ್ನಾನದ ನಂತರ ಶಿವಲಿಂಗಕ್ಕೆ ಹಾಲು ಅಥವಾ ಗಂಗಾ ಜಲದಿಂದ ಅಭಿಷೇಕ ಮಾಡಿ. ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಬಿಳಿ ಬಣ್ಣದ ವಸ್ತುಗಳನ್ನು ಅಥವಾ ಬಡವರಿಗೆ ದಾನ ಮಾಡಿ. ಇದರಿಂದ ನಿಮ್ಮ ಮನೋಕಾಮನೆಗಳು ಪೂರೈಸಲಾಗುವುದು. ಅದೃಷ್ಟದ ಅಂಕಿ ಅಂಶಗಳು ಈ ದಿನದಲ್ಲಿ ಶುಭ ಸಂಖ್ಯೆ 2, 7, 20 ಆಗಿರುತ್ತದೆ. ಶುಭ ಬಣ್ಣ ಬಿಳಿ ಮತ್ತು ಬೆಳ್ಳಿಯ ಬಣ್ಣ ಆಗಿರುತ್ತದೆ. ಶುಭ ಸಮಯ. ಯಾವುದೇ ಕಾರ್ಯಗಳನ್ನು ಮಾಡುವುದಾದರೆ ಈ ಸಮಯದಲ್ಲಿ ಮಾಡಿ. 9 ರಿಂದ 11:30 ಅತ್ಯಂತ ಪ್ರಶಸ್ತವಾದ ಸಮಯ. ಶುಭ ಕಾರ್ಯಗಳಿಗೆ ಇದು ಶುಭ ಸಮಯ. ಕಟಕ ರಾಶಿಯವರೇ, ದೇವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದಾನೆಯೇ ಹೊರತು ನಿಮ್ಮನ್ನು ಕೈಬಿಟ್ಟಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಎಲ್ಲ ಕಟಕ ರಾಶಿಯ ಸ್ನೇಹಿತರು ಹಾಗೂ ಬಂಧುಗಳಿಗೆ ಶೇರ್ ಮಾಡಿ. ದಿನನಿತ್ಯದ ರಾಶಿ ಫಲದ ಅಪ್ಡೇಟ್ಗಾಗಿ
TTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಲು ಮರೆಯಬೇಡಿ. ನಿಮ್ಮ ದಿನ ಅತ್ಯಂತ ಸುಖಮಯವಾಗಿರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಬಂಧುಗಳೇ.